ಲೇ ಪದ್ಮ, ಎಲ್ಲಿದ್ದೀಯಾ? ಗಂಟೆ 8 ಆಯ್ತು. ಟರ್ನಿಂಗ್ ಪಾಯಿಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ಪ್ರೋಗ್ರಾಮ್ ಸ್ಟಾರ್ಟಿಂಗ್ ನಿಂದ ಎಂಡ್ ವರೆಗೆ ಪೂರ್ತಿಯಾಗಿ ನೋಡ್ಬೇಕು. ಓಹೋ, ನಾವು ಸೀರಿಯಲ್ ನೋಡ್ಬೇಕಾದ್ರೆ ನಿಮ್ಮ ಮುಖ ಕೆಂಪಾಗಿರತ್ತೆ. ಈ ಪ್ರೋಗ್ರಾಮ್ ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾವು ಪೂರ್ತಿ ನೋಡ್ಬೇಕಾ? ಹಾಗಲ್ಲ ಕಣೆ, ಈ ಪ್ರೋಗ್ರಾಮ್ ನಿನ್ಗೂ ಇಷ್ಟ ತಾನೆ? ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಬೇಗ ಬಾ. ಹಾ, ಬಂದೇರಿ. ಬಡವನಾಗಿ ಹುಟ್ಟಬಹುದು, ಆದರೆ ಬಡವನಾಗಿ ಸಾಯಬಾರದು ಅನ್ನೋ ಮಾತಿದೆ. ಆತ್ಮಸ್ಥೈರ್ಯ, ಮನೋಬಲ, ಸ್ಪಷ್ಟವಾದ ಗುರಿ ಹಾಗೂ ಸಾಧಿಸುವ ಛಲವೊಂದಿದ್ದರೆ ಮನುಷ್ಯ ಎಷ್ಟು ಎತ್ತರಕ್ಕೂ ಏರಬಹುದು ಅನ್ನೋ ಮಾತಿನಂತೆ ಅಂತಹ ಸಾಧಕರನ್ನು ಪರಿಚಯಿಸಿ ಅವರು ನಡೆದ ಹೆಜ್ಜೆ ಗುರುತಿನಿಂದ ವೀಕ್ಷಕರಲ್ಲಿ ಪರಿಣಾಮ ಬೀರಿಸುವುದೇ ನಮ್ಮ ಈ ಟರ್ನಿಂಗ್ ಪಾಯಿಂಟ್ ಕಾರ್ಯಕ್ರಮದ ಉದ್ದೇಶ. ನಿರಾಶೆ, ನೋವುಗಳನ್ನು ಮೆಟ್ಟಿ ನಿಂತು ಜೀವನದಲ್ಲಿ ಯಶಸ್ಸನ್ನು ಕಂಡಂತಹ ಇವತ್ತಿನ ಸಾಧಕರು ಯಾರು? ಅವರ ಜೀವನದ ತಿರುವುಗಳಲ್ಲಿ ಅವರನ್ನು ಮುನ್ನಡೆಸಿದ ಮೈಲುಗಲ್ಲುಗಳು ಏನು? ಬನ್ನಿ ತಿಳಿದುಕೊಳ್ಳೋಣ ಇವತ್ತಿನ ಈ ಟರ್ನಿಂಗ್ ಪಾಯಿಂಟ್ ಕಾರ್ಯಕ್ರಮದಲ್ಲಿ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ಇವತ್ತಿನ ಸಾಧಕರಾದಂತ ರಕ್ಷಕ್ ಯಾನೆ ಅವಿನಾಶ್. ನಮಸ್ತೆ. ಅವಿನಾಶ್ ಗ್ರೂಪ್ ಆಫ್ ಹೋಟೆಲ್ಸ್, ಇದು ಇಡೀ ರಾಜ್ಯದಲ್ಲಿ ಇಂದು ಟ್ರೆಂಡ್ ಆಗಿರುವಂತಹ ಹೆಸರು. ಇಡೀ ಕರ್ನಾಟಕದ ಉದ್ದಗಲಕ್ಕೂ ಊಟ ತಿಂಡಿ ಅಂತ ಬಂದ್ರೆ ಜನರು ಅವಿನಾಶ್ ಹೋಟೆಲ್ ಅನ್ನೇ ಅರ್ಸಿ ಬರ್ತಾರೆ. ಕೈಗೆಟಕುವ ದರದಲ್ಲಿ ನಿಮ್ಮ ಹೋಟೆಲ್ ಅಲ್ಲಿ ಸೇವೆ ಲಭ್ಯವಿದೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಅಂತ ಬಂದ್ರೂ ಕೂಡ ನೀವು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತೀರಿ. ಈ ರೀತಿ ನೀವು ಮಾಡುವ ಸಮಾಜ ಸೇವೆ ಅನುಕರಣೀಯ. ಯಾವುದೇ ಆರ್ಥಿಕ ಹಿನ್ನೆಲೆ ಇಲ್ಲದ ನೀವು ಇಷ್ಟು ಎತ್ತರಕ್ಕೆ ಬೆಳೆಯಲು ಏನು ಕಾರಣ ಮತ್ತು ಯಾರು ಕಾರಣ? ನೋಡಿ, ಫಸ್ಟ್ ಆಫ್ ಆಲ್ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿರೋದಕ್ಕೆ ತುಂಬ ಧನ್ಯವಾದಗಳು. ಈ ನಿರುದ್ಯೋಗದಿಂದ ನರಳುತ್ತಿರುವ ಅದೆಷ್ಟೋ ಯುವಕರಿಗೆ ನಾನು ನಡೆದು ಬಂದಿರುವಂಥ ಒಂದು ದಾರಿ ಮಾದರಿಯಾಗಲಿ ಮತ್ತು ಯುವ ಜನತೆ ಹೊಸ ಪ್ರಯತ್ನಗಳನ್ನು ಮಾಡಿ ಯಶಸ್ಸು ಗಳಿಸಿ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ತಮ್ಮದೇ ಆದಂತಹ ಕೊಡುಗೆ ನೀಡಲಿ ಎಂಬುದೇ ನನ್ನ ಆಶಯ. ಸ್ಫೂರ್ತಿದಾಯಕ ಮಾತು ಸರ್. ಭಗವಾನ್ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗೆ ಜ್ಞಾನೋದಯವಾದಂತೆ ಪ್ರತಿ ಸಾಧಕರಿಗೂ ಅವರಿಗೆ ಆದಂತ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದೇ ಇರುತ್ತದೆ. ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಒಂದೆರಡು ಮಾತು. ಕಳೆದ 5 ವರ್ಷಗಳ ಹಿಂದೆ ನನ್ನ ಗ್ರ್ಯಾಜುಯೇಷನ್ ಮುಗಿಸಿ ನಾನು ಜಾಬಿಗಂತ ಬೆಂಗಳೂರಿಗೆ ಬಂದಿದ್ದೆ. 2 ಇಂಟರ್ವ್ಯೂ ಅಟೆಂಡ್ ಮಾಡಿದೆ. 2ರಲ್ಲೂ ರಿಜೆಕ್ಟ್ ಆದೆ. ಇನ್ನೇನು ಮನೆಗೆ ಹೋಗೋದಂತ ನಾನು ಡಿಸೈಡ್ ಆಗಿದ್ದೆ. ಆದರೆ ಇನ್ನು 2 ದಿನದಲ್ಲಿ ನನಗೆ ವಾಕಿನ್ ಇಂಟರ್ವ್ಯೂ ಇತ್ತು. ಅದಕ್ಕೂ ಒಂದು ಟ್ರೈ ಮಾಡೋಣ ಅಂತ ನಾನು ಧೈರ್ಯ ಮಾಡಿ ಕಾದೆ. ಸಂಜೆ 3 ಗಂಟೆ ಹೊತ್ತಿಗೆ ನನಗೆ ಇಂಟರ್ವ್ಯೂ ಇದ್ದಿತ್ತು. ಆ ದಿನ ಮಧ್ಯಾಹ್ನ ನಾನು ಊಟಕ್ಕಂತ ಹೋಟೆಲ್ಗೆ ಹೋಗಿದ್ದೆ. ಸರ್ ಹೇಳಿ, ಏನು ಕೊಡ್ಲಿ? ಏನಿದೆ ಸರ್? ಪುಲಾವ್, ಪೂರಿ, ಪೊಂಗಲ್, ಬಿಸಿಬೇಳೆ ಬಾತ್, ಇಡ್ಲಿ ವಡ, ಮಸಾಲೆ ದೋಸೆ, ಸೆಟ್ ದೋಸೆ, ತುಪ್ಪ ದೋಸೆ, ಕೇಸರಿ ಬಾತ್, ಚೌಚೌ ಬಾತ್. ಊಟಕ್ಕೆ ಎಷ್ಟು? 100 ರೂಪಾಯಿ. 100 ರೂಪಾಯಿ? ಹಾ. ಬರೀ ಅನ್ನ ಸಾಂಬಾರು ಸಿಗುತ್ತಾ? ಹಾ, ಸಿಗುತ್ತೆ. ಅದಕ್ಕೆಷ್ಟು? 60 ರೂಪಾಯಿ. ಏ ಅವಿನಾಶ್, ಹಾ? ನೀನೇ ಹೇಗೆ ಹೇಳಿ ಸರ್, ಬೇರೆ ಕಸ್ಟಮರ್ ಇದ್ದಾರೆ. ನಾನಾ? ನೀನಪ್ಪ. ಬಾಬಾ ಇಲ್ಲಿ ಬಾ. ಏನ್ ಬೇಕು ಹೇಳಿ ಸರ್. ಕುತ್ಕೋಪ್ಪ, ಕುತ್ಕೋ. ವೇಟರ್, ಒಂದು ಊಟ ತನ್ನಿ. ಸರಿ ಸರ್. ನೀನು ಗೋಪಾಲ್ನ ಮಗ ತಾನೇ? ಗೋಪಾಲ್. ಅಪ್ಪ ಹೇಗಿದ್ದಾರೆ? ಊರಲ್ಲೆಲ್ಲ ಆರಾಮ ತಾನೇ? ಊಟ ಬಂತು, ತಗೋ. ಒಂದು ಮಸಾಲೆ. ಅದೌದು, ಬ್ಯಾಂಗ್ಳೂರ್ಗೇನು ಬಂದದ್ದು? ಇಂಟರ್ವ್ಯೂ ಇತ್ತು ಸರ್. ಹಾ, ಎಂಟ್ರಿ ಏನಾಯ್ತು? ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ರಿಜೆಕ್ಟ್ ಆಯಿತು. ಆಗಿಲ್ಲ ಸರ್. ಈಗ 3 ಗಂಟೆಗೆ ಒಂದು ವಾಕಿಂಗ್ ಇಂಟರ್ವ್ಯೂ ಇದೆ, ಅದಕ್ಕೆ ಅಟೆಂಡ್ ಆಗಬೇಕು. ಸರಿ, ನೋಡ ಫೈಲ್ ಕೊಡು.
ನಾವಿನ್ನು ಹೊರಡ್ತೀವಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ಆ ದಿನ ಆ ಮಹಾನುಭಾವ ನನ್ನನ್ನು ಕರೆದು ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಈ ಇಂಟರ್ವ್ಯೂನಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳ ಬಗ್ಗೆ ಮಾಹಿತಿ ಕೊಟ್ಟು ಪ್ರೀತಿ ತೋರಿಸಿದ್ರು. ನಾನು ಅವಿನಾಶ್ ಅಲ್ಲ, ನಾನು ರಕ್ಷಕ್. ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಾನೊಬ್ಬ ಅನಾಥ ಅಂತ ಹೇಳ್ಬೋದಿತ್ತು ನಾನು. ಆದರೆ ಹಸಿವು ನನ್ನ ಬಾಯಿ ಕಟ್ಟಾಕ್ತು. ನನ್ನ ಹಸಿವನ್ನು ನೀಗಿಸಿ ನನಗೆ ಹಸಿವಿನ ಮಹತ್ವವನ್ನು ತೋರಿಸಿದ ಆ ಮಹಾನುಭಾವನ ಮುಖದಲ್ಲಿ ಸಂತೃಪ್ತಿ ಕಂಡು ನನಗೆ ತುಂಬ ಆಶ್ಚರ್ಯವಾಯಿತು. ಅವರು ಆ ಹೊತ್ತಿಗೆ ನನಗೆ ದೇವರಾಗಿ ಕಂಡರು. ಒಬ್ಬ ಮನುಷ್ಯನ ಹಸಿವನ್ನು ನೀಗಿಸಿ ದೇವರಾಗಬಹುದಾದರೆ ಸಹಸ್ರ ಸಂಖ್ಯೆಯಲ್ಲಿ ಅದೆಷ್ಟೋ ಹಸಿವನ್ನು ನೀಗಿಸಿದರೆ ಅದೆಷ್ಟು ಸಂತೃಪ್ತಿ ಹೊಂದಬಹುದು ಎಂಬ ಆಲೋಚನೆಯೇ ರೋಮಾಂಚನ. ನಾನು ಹಸಿದವನಾಗುವುದಕ್ಕಿಂತ ಹಸಿವನ್ನು ನೀಗಿಸುವವನಾಗಬೇಕು. ಹಣ, ಅಂತಸ್ತು ಅದಕ್ಕಿಂತ ಇದು ಅದೆಷ್ಟೋ ಮೇಲು ಎಂಬ ಭಾವನೆ ನಾನು ಅನಾಥಾಶ್ರಮ ತಲುಪುವಷ್ಟರಲ್ಲಿ ಅದು ನನ್ನನ್ನು ಪ್ರೇರೇಪಿಸಿತು. ಇದರಿಂದ ನನಗೆ ಬೆಂಗಳೂರಲ್ಲಿ ಜಾಬ್ ಆಗಿದ್ದರು. ನಾನು ಅದಕ್ಕೆ ಹೋಗದೆ ನನ್ನ ಪ್ರಥಮ ಪ್ರಯತ್ನವಾಗಿ ಸಣ್ಣ ಕ್ಯಾಂಟೀನ್ ಒಂದನ್ನು ಸ್ಟಾರ್ಟ್ ಮಾಡಿದೆ. ಭರವಸೆ, ದೃಢ ಸಂಕಲ್ಪದಿಂದ ಬಿತ್ತಿದ ಬೀಜ ಅದು ಇಂದಿಗೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಅವರೇ ಕೊಟ್ಟಂತ ಹೆಸರು ಅವಿನಾಶ್. ಪದವಿಗೆ ತಕ್ಕಂತ ಕೆಲಸವೇ ಬೇಕು ಅಂತ ಅಲೆದಾಡುವ ಇಂದಿನ ಯುವಜನತೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ನುಡಿಮುತ್ತುಗಳು ಸರ್. ಕೆಲಸ ಇಲ್ಲದೆ ಡಿಪ್ರೆಷನ್ಗೆ ಒಳಗಾಗಿ ತಂದೆ ತಾಯಿಯರನ್ನು ಡಿಪೆಂಡ್ ಆಗುವ ಇಂದಿನ ಕಾಲಘಟ್ಟದಲ್ಲಿ ನೀವು ನಡೆದ ಹೆಜ್ಜೆ ಗುರುತು ಅವರಿಗೊಂದು ದಾರಿದೀಪ. ನನಗೆ ಇನ್ನೊಂದು ಕುತೂಹಲ ಇದೆ ಸರ್. ಆ ಮಹಾನುಭಾವರನ್ನು ಮತ್ತೆ ಭೇಟಿಯಾಗುವ ಅವಕಾಶ ನಿಮ್ಗೆ ಸಿಕ್ಕಿದ್ಯಾ? ಇಲ್ಲ, ಆದರೆ ಟ್ರೈ ಮಾಡಿದ್ದೀನಿ. ಅದರ ಪ್ರಯತ್ನ ನಿರಂತರವಾಗಿ ಮಾಡ್ತಲೇ ಇದ್ದೀನಿ. ಈ ಕಾರ್ಯಕ್ರಮ ಮೂಲಕ ಆದರೂ ನಾನು ಅವರನ್ನು ಭೇಟಿ ಮಾಡುವ ಸಣ್ಣ ಅವಕಾಶ ಸಿಗ್ಬೋದು ಅನ್ನೋದೇ ನನ್ನ ಆಶಯ. ನನ್ನೊಂದು ಸಣ್ಣ ರಿಕ್ವೆಸ್ಟ್, ನಿಮ್ಮನ್ನು ಒಮ್ಮೆ ಭೇಟಿಯಾಗುವ ಅವಕಾಶ ಕೊಡಿ ಸರ್. ನಿಮ್ಮ ಅವಿನಾಶ್ ನಿಮಗಾಗಿ ಕಾಯ್ತಾ ಇದ್ದಾರೆ. ಯಾರಪ್ಪ ಮಹಾನ್ ಭಾವ? ಪ್ರಭಾಕರ್, ಯಾರು ಆ ಹುಡುಗ? ಯಾರ ಗೊತ್ತಿಲ್ಲ. ಮತ್ತೆ ಅವಿನಾಶ್ ಅಂತ ಅಂದೆ. ಅವನ ತಂದೆ ಗೋಪಾಲ್ ನಿನ್ನ ಫ್ರೆಂಡ್ ಅಂತ ಹೇಳ್ದೆ. ಏನೋ ಇದೆಲ್ಲ? ಅವನು ಆರ್ಡರ್ ಕೊಡ್ಬೇಕಿದ್ರೆ ನೀನವನ ಮುಖ ನೋಡ್ಬೇಕಿತ್ತು. ಹಸಿವಿಂದ ಕಂಗೆಟ್ಟಿತ್ತು. ಅವನು ಆಗಾಗ ಕಿಸೆ ಮುಟ್ಟಿ ಹಣ ಸಾಕಾಗ್ಬೋದೋ ಇಲ್ಲೋ ನೋಡ್ತಿದ್ದ. ನಾನೂ ಜೀವನದ ಒಂದು ಹಂತದಲ್ಲಿ ಅವನ ಪರಿಸ್ಥಿತಿಯಲ್ಲಿದ್ದೆ. ಈ ಪರಿಸ್ಥಿತಿಯಲ್ಲಿ ಇರುವವರನ್ನು ಕಂಡಾಗ ನನಗೆ ನನ್ನ ಇನಿಷಿಯಲ್ ಬ್ಯಾಂಗ್ಳೂರ್ ಡೇಸ್ ನೆನಪಾಗುತ್ತೆ. ಅದಕ್ಕೆ ನನ್ನಿಂದಾದ ಸಹಾಯ ಮಾಡಿದೆ. ನಾನಿದ್ದ ಕಂಪನಿಗೆ ವಾಕಿನ್ ಇಂಟರ್ವ್ಯೂಗೆ ಹೋಗ್ತಾ ಇದ್ದಾನೆ. ಇಂಟರ್ವ್ಯೂಲ್ಲಿ ಕೇಳುವ ಪ್ರಶ್ನೆಗಳಿಗೆ ಕೆಲವು ಮಾಹಿತಿಯನ್ನು ನೀಡಿದೆ ಅಷ್ಟೇ. ಅಲ್ವೋ ಪ್ರಭಾಕರ್, ಅವನಿಗೆ ನಿಮ್ಮ ಕಂಪನಿ ಇಂಟರ್ವ್ಯೂನಲ್ಲಿ ಕೇಳೋ ಕ್ವಶನ್ ಬಗ್ಗೆ ಟಿಪ್ಸ್ ಕೊಟ್ಟೆ ಅಲ್ಲ? ಅದೇ ಥರ ನೀನು HR ಆಗಿರ್ಬೇಕಾದ್ರೆ ಇಂಟರ್ವ್ಯೂಗೆ ಬಂದ ಕ್ಯಾಂಡಿಡೇಟ್ಸಿಗೆಲ್ಲ ಇದೇ ರೀತಿ ಟಿಪ್ಸ್ ಕೊಡ್ತಿದ್ದೀಯಾ ಏನು? ನಾನೀಗ ರಿಟೈರ್ಡ್. ನಾನು ಸರ್ವಿಸಲ್ಲಿರ್ಬೇಕಾದ್ರೆ ನಾನು ಪಾಲಿಸಬೇಕಾದದ್ದು ವೃತ್ತಿಧರ್ಮ. ಆದ್ರೆ ಈಗ ನಾನು ಪಾಲಿಸಬೇಕಾದದ್ದು ಮನೋಧರ್ಮ. ಗ್ರೇಟ್. ರೀ ರೀ, ಆ? ಎಲ್ಲಿ ಕಳ್ದೋಗಿದ್ದೀರ ನೀವು? ತುಂಬಾ ಸಂತೋಷ ಸರ್. ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ಪ್ರತಿಯೊಬ್ಬರೂ ಕೂಡ ನಿಮ್ಮ ಈ ಯಶೋಗಾಥೆಯನ್ನು ಕೇಳಿ ಖಂಡಿತ ಪ್ರೇರಿತರಾಗುತ್ತಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಈ ಅಮೂಲ್ಯ ಸಮಯವನ್ನು ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. 10 ಮಕ್ಕಳನ್ನು ಹೆತ್ತವಳು ಬೀದಿಗೆ ಬಿದ್ದಳಂತೆ. ಆದರೆ ಹೆತ್ತವರು ಯಾರೆಂದು ತಿಳಿಯದೆ ಬೀದಿಗೆ ಬಿದ್ದ ಅನಾಥನೊಬ್ಬ ಹಲವಾರು ಮಂದಿಗೆ ದಾರಿದೀಪವಾದ ಅಂತ ಹೇಳುತ್ತಾ ಮುಂದಿನ ಟರ್ನಿಂಗ್ ಪಾಯಿಂಟ್ ಕಾರ್ಯಕ್ರಮದ ಅತಿಥಿಯನ್ನು ಎದುರು ನೋಡುತ್ತಾ ನಾನು ನಿಮ್ಮ ಪ್ರಾರ್ಥನಾ ಪ್ರಕಾಶ್ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಶುಭರಾತ್ರಿ. ಪದ್ಮ, ಏನಾಯ್ತು? ಏನಿಲ್ಲ ರೀ, ಪರವಾಗಿಲ್ಲ. ಏನಾಯ್ತು ಹೇಳು. ಏನು ಗೊತ್ತಿಲ್ಲ ರೀ. 20 ವರ್ಷದ ಹಿಂದೆ ನಮ್ಮ ಮಗ ಅವಿನಾಶ್ ಕಳ್ದೋಗಿದ್ದು ತುಂಬಾ ನೆನಪಾಗ್ತಿದೆ ರೀ.